ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಯಾರು ಬೆಳೆದಿಲ್ಲ, ಬೆಳ್ಕೊಂಡಿದ್ದಾರೆ ಸರ್. ಬೋರಲ್ಲಿ ನೀರೆಲ್ಲ ಕಡಿಮೆ ಆಗಿದಾವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ಬಿತ್ತನೆ ಕಾರ್ಯ ಕುಂಠಿತಗೊಂಡು ರೈತರ ಮೊಗದಲ್ಲಿ ಮಂದಹಾಸ ಮಾಯವಾಗಿದೆ. ಮಳೆಯ ಅಭಾವದಿಂದ ಬರದ ಕಾರ್ಮೋಳ ಕವಿದಿದ್ದು ಅನ್ನದಾತನ ಕಣ್ಣುಗಳು ಮುಗಿಲನ್ನು ದಿಟ್ಟಿಸುತ್ತಿವೆ. ಮುಂದಿನ ಪರಿಸ್ಥಿತಿ ಹೇಗಾಗುತ್ತೋ ಎಂದು ಪರಿತಪಿಸುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾದ ನಿಯೋಗ ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪದಾಧಿಕಾರಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ಮಳೆಯಾಶ್ರಿತ ತಾಲೂಕುಗಳಾದ ಚಳ್ಳಕೆರೆ, ಮೊಳಕಾಲ್ಮೂರು ಮತ್ತು ಹಿರಿಯೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ನಿಯೋಗವು ಪ್ರವಾಸ ಮಾಡಿ ಕೃಷಿ ಕಾರ್ಯದಲ್ಲಿ ತೊಡಗಿದ್ದ ರೈತರ ಜಮೀನುಗಳಿಗೆ ಪ್ರತ್ಯಕ್ಷವಾಗಿ ಭೇಟಿ ನೀಡಿ ರೈತರೊಂದಿಗೆ ನೇರವಾಗಿ ಮಾತನಾಡಿ ಅವರ ಸ್ಥಿತಿಗತಿಗಳನ್ನು ವಿಶ್ಲೇಷಿಸಿದರು. ಈಗ ಈ ಹೊಲಕ್ಕೆ ನೀವು ಮೇಯ್ಸಕ್ಕೆ ಕುರಿಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ? 2,000 ರೂಪಾಯಿ ಕೊಟ್ಟಿದ್ದೀರಾ ಒಂದು ಎಕರೆಗೆ. ಒಂದು ಎಕರೆ ಬೆಳೆ ಹಾಳಾಗಿರುತ್ತೆ ಅಂತ ಹೊಲಕ್ಕೆ ನೀವು 2,000 ಕೊಟ್ಟು ಮೇಯಿಸ್ಕೊಂಡು ಹೋಗ್ತೀರಾ. ಇವತ್ತು ಏನು ನಿನ್ನ ಹೆಸರೇನು? ಚಿತ್ತಯ್ಯ. ಇವತ್ತು ರೈತರು ಬೆಳೆದಿರೋ ಬೆಳೆನ ನೋಡಿ ಹೆಂಗೆ ಕುರಿ ಕಾಯಿಗೆ ಕೊಟ್ಟಿದ್ದಾರೆ. 2,000 ಸಾವಿರಾರು ರೂಪಾಯಿ ದುಡ್ಡು ಹಾಕಿದ್ದಾರೆ. ನೆಲಕ್ಕೆ ಬೀಜ ಗೊಬ್ಬರ ತಂದು ಹಾಕಿದ್ದಾರೆ. ನೋಡ್ರಿ, ಕುರಿ ಮೇಸಕ್ಕೆ 2,000 ಕೊಟ್ಟಿದ್ದಾರೆ. ಯಾವ ರೈತರು ಬದುಕ್ತಾರೆ? ಹಿಂಗಾದ್ರೆ ಇದನ್ನ ಸರ್ಕಾರ ಭಾಳ ಪರಿಣಾಮಕಾರಿಯಾಗಿ ಬೆಳೆದಂಥ ರೈತರಿಗೆ ಇವತ್ತು ಏನು ಆಗಿದೆಯಲ್ಲ, ಇವತ್ತು ಗುರ್ಸೋಕ್ಕಾಗಲ್ಲ. ಯಾಕೆಂದರೆ ಭೂಮಿ ಮೇಲೆ ಬೆಳೆನೇ ಇಲ್ಲ. ಇವತ್ತು ನೀವು ಸ್ಯಾಟಲೈಟಿಂದ ಫೋಟೋ ಹೊಡೆದ್ರೆ ಚಳ್ಳಕೆರೆ ತಾಲೂಕು ಅಂತಲ್ಲ, ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಅಂಶದಲ್ಲೂ ಒಂದೇ ಒಂದು ಎಕರೆಗೆ ಎಲ್ಲೂ ಬೆಳೆದಿರೋಂಥದ್ದು ಭೂಮಿ ಕಾಣಲ್ಲ. ಹಂಗಾಗಿ ಅತಿ ಶೀಘ್ರದಲ್ಲಿ ಎಕರೆಗೆ ಇಷ್ಟು ಅಂತೇಳಿ ಪರಿಹಾರ ಕೊಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ನಮ್ಮ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ನವೀನ್ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ಬಂದಿದ್ದೀವಿ, ನಾವೆಲ್ಲರೂ ಸೇರಿ ಇವತ್ತು ರೈತರುಗಳನ್ನು ಜೊತೆಗಿಟ್ಕೊಂಡೆ ನಾವಿವತ್ತು ಪ್ರವಾಸ ಮಾಡ್ತಾ ಇದ್ದೀವಿ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಅತಿ ಶೀಘ್ರದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಬರ ಪೀಡಿತ ಅಂತ ಘೋಷಣೆನೂ ಮಾಡಬೇಕು. ರೈತರಿಗೆ ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ಬೀಜ ಗೊಬ್ಬರ ಏನು ಹಾಕಿ ಕಳ್ಕೊಂಡಾರೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸ್ತೀನಿ. ಮಳೆನೇ ಬರಲಿಲ್ಲ. ಒಂದು ವರ್ಷಕ್ಕೆ ಎಷ್ಟು ಆದಾಯ ಎಲ್ಲಿ ಸರ್ ಬೆಳೆ ಬಂದರೆ ಎಷ್ಟು ಸರ್? ಒಂದು ಶೇಂಗಾ ಹಾಕಿದ್ರೆ ಒಂದು 25 ಕಿಲೋ ಒಂದು ಶೇಂಗಾ ಬರ್ತಾವೆ. ಅಷ್ಟು ಬಿಟ್ಟು ಬೆಳೆ ಯಾವುದು ಸಿಗಂಗಿಲ್ಲ. ಆದಾಯ ಬಂತ ಹೋದ ವರ್ಷ ನಿಮ್ಗೆ? ಹೋದ ವರ್ಷ ಆದಾಯ ಬಂತ? ಎಲ್ಲಿ ಸರ್ ಆದಾಯನೇ ಇಲ್ಲ. ಮತ್ತೆ ನೀವು ಸಾಲ ಮನ್ನಾ ಮಾಡ್ರಿ ಅಂತ ಕೇಳಲಿಲ್ಲ ಲಾಸ್ಟ್ ಕಳೆದ ವರ್ಷ? ಹೇಳ್ತೀವಲ್ಲ ಸರ್, ಅವ್ರು ಮಾಡ್ಬೇಕಲ್ಲ. ರೈತರ ಫಂಕ್ಷನ್ ರಿನ್ಯೂವಲ್ ಮಾಡಿ ಸಾಲ ತೀರ್ಸಿದ್ರಲ್ಲ, ಹೆಂಗೆ ಬಂಗಾರ ಗಿಂಗಾರ ರೇಟ್ ಏನ್ ಮಾಡಿದ್ರಿ? ಬಡ್ಡಿ ಸಾಲ ಪ್ರೈವೇಟ್ ತಂದು ಕೈ ಸಾಲ ಮೋರ್ಚಾದ ವತಿಯಿಂದ ಇವತ್ತೇನು ಚಿತ್ರದುರ್ಗ ಜಿಲ್ಲೆ, ಇಡೀ ಜಿಲ್ಲೆನೇ ಮಳೆ ಇಲ್ದಲೇ ಪೂರ್ತಿ ಇವತ್ತು ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ನಾವು ಇವಾಗ ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು ಹಿಂಗೆ ನೋಡ್ಕೊಂಡು ಬರ್ತಾಯಿದ್ದೀವಿ. 99 ಭಾಗ ಭೂಮಿಯಲ್ಲಿ ಬಿತ್ತನೆ ಆಗಿಲ್ಲ. ಯಾರೋ ಒಬ್ಬರು ಒಂದಿಷ್ಟು ಬೋರ್ ನೀರಿರೋ ಅಂಥವ್ರು ಹಿಂಗೇನೋ ಹತ್ತಿನೋ ಶೇಂಗಾನೋ ಏನಾರ ಬೆಳೆದಿದ್ರೆ ಅದ್ರ ಪರಿಸ್ಥಿತಿನೂ ಯಾವ ಮಟ್ಟಕ್ಕಾಗೈತೆ ಅಂದರೆ ನೋಡ್ರಿ, ಇದು ನೋಡ್ರಿ, ಇದು ಹತ್ತಿ. ಇವನು ಏನು ಆಗ್ಬೇಕು ರೈತ? ಈ ಸರಿ ಅಂತೂ ನಮಗೆ ಇವನ್ನೆಲ್ಲ ನೋಡ್ರಿ ಹೊಟ್ಟೆ ಉರಿತಿದೆ. ಇವತ್ತು ರೈತರು ಮಾಡಿರೋ ಸಾಲಕ್ಕೆ ಬೀಜ ಗೊಬ್ಬರ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಓದಿಗೆ ಇನ್ನೊಂದಕ್ಕೆ ಜೀವನಕ್ಕೆ ಅವ್ರು ಏನು ಮಾಡ್ತಾರೋ ಅನ್ನೋದೇ ಅರ್ಥ ಆಗಲ್ಲ. ಹಿಂಗಿದ್ರೆ ಹಳ್ಳಿಗಳು ಉದ್ಧಾರ ಆಗಲ್ಲ, ರೈತರು ಉದ್ಧಾರ ಆಗಲ್ಲ. ಸರ್ಕಾರ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಪ್ರವಾಸ ಕೈಗೊಂಡಿದ್ದ ನಿಯೋಗವು ನಂತರ ಜಿಲ್ಲಾ ಕೇಂದ್ರದಲ್ಲಿ ಕೃಷಿ, ತೋಟಗಾರಿಕೆ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಕಾರ್ಯದಲ್ಲಿ ಕಂಡುಬಂದ ಚಿತ್ರಣಗಳನ್ನು ಮನವರಿಕೆ ಮಾಡಿದರು ಮತ್ತು ರೈತ ಬಾಂಧವರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಸೂಚಿಸಿದರು.
80% 90% ಆಗಿದೆ ಇರೋಲ್ಲ, ಅದನ್ನು ನಲಿಫೈ ಮಾಡೇ ಕೊಡೋದು ಸರ್. ಗೋಯಿಂಗ್ ನಾವು ಇನ್ಸ್ಪೆಕ್ಷನ್ಗಳಿಗೆ ಹೋದಾಗ ಅದು ಒಣಗೋಗೋ ಚಾನ್ಸ್ ಇದೆ ಸರ್. ಏನು ಗೋಯಿಂಗ್ ಆಗಿದೆಯಲ್ಲ ಅದು ಹೋಗುತ್ತೆ ಸರ್. ಇವಾಗ ಸಫಿಷಿಯಂಟ್ ಸ್ಟಾಫ್ ಇದ್ದಾರೆ, ಇಲ್ಲ ರೆವಿನ್ಯೂದವ್ರು ಇದ್ದಾರೆ, ನಮ್ದು ಇದ್ದಾರೆ, ಇಲ್ಲ ಒಬ್ಬರಿಗೆ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಡೈರೆಕ್ಟ್ ಇನ್ನು 42% ಇಂಡೈರೆಕ್ಟ್ ಜಾಯಿಂಟ್ ಸರ್ವಿಸ್ ಸರ್. ನಮ್ಮದು ಜಾಯಿಂಟ್ ಸರ್ವಿಸ್ ಅಲ್ಲ, ಒಂದಿದ್ದು ಅಗ್ರಿಕಲ್ಚರ್ ಮಾಡಲ್ಲ, ಜಾಯಿಂಟ್ ಆಗಿ ರೆವಿನ್ಯೂ, ಸೆರಿಕಲ್ಚರು, ಅಗ್ರಿಕಲ್ಚರು ಎಲ್ಲ ಸೇರಿ ಮಾಡೋದು. ಅಧಿಕಾರಿಗಳನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ ನಂತರ ಜಿವಿ ಟಿವಿಯೊಂದಿಗೆ ಮಾತನಾಡಿದ ಡಾಕ್ಟರ್ ನವೀನ್ ಕುಮಾರ್ ರವರು ಈ ಕುರಿತು ಸರ್ಕಾರವು ಶೀಘ್ರವೇ ಎಚ್ಚೆತ್ತುಕೊಳ್ಳಬೇಕೆಂದು ಆಗ್ರಹಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರದ ಸಮಸ್ಯೆ ಇದೆ. ಬಿತ್ತನೆ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ. ರೈತರು ಆತಂಕಕ್ಕೊಳಗಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಮೇಲೆ ರಾಜ್ಯದ BJP ಅಧ್ಯಕ್ಷರು ಮತ್ತು ರೈತ ಮೋರ್ಚಾ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ನಾವು ರೈತ ಮೋರ್ಚಾದ ರಾಜ್ಯ ತಂಡ ಮತ್ತು ಜಿಲ್ಲಾ ತಂಡ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಕೆಲವು ತಾಲೂಕುಗಳು ಹಿರಿಯೂರು, ಚಳ್ಳಕೆರೆ ಮತ್ತು ಮೊಣಕಾಲ್ಮೂರು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಲಾಗಿತ್ತು. ಅಲ್ಲಿ ಕಂಡುಬಂದಂಥ ದೃಶ್ಯಗಳೇನಂತಂದರೆ, ಅಧಿಕಾರಿಗಳು ಹೇಳ್ತಾರೆ 20% ಆಗಿದೆ ಅಂತ, ಬಟ್ ಅಲ್ಲಿ ಆಗಿರ್ತಕ್ಕಂಥದ್ದು 6ರಿಂದ 7% ಅಷ್ಟೇ ಬಿತ್ತನೆ ಕಾರ್ಯ ಆಗಿರ್ತಕ್ಕಂಥದ್ದು. ಇದೇನು ತೋರಿಸುತ್ತೆ ಅಂತಂದರೆ, ಸರ್ಕಾರ ತನ್ನ ಅಧಿಕಾರಿಗಳೊಂದು ಯಾವ ರೀತಿ ಕೆಲಸ ತೆಗಿಬೇಕು ಅಂತಕ್ಕಂಥ ಯಾವುದೇ ತರತಕ್ಕಂಥ ಯೋಚನೆ ಮತ್ತು ಯೋಜನೆ ಇರೋಕ್ಕೆ ಕಾಣೋದಿಲ್ಲ. ಅಲ್ಲಿ ನಾವು ರೈತರ ಹತ್ರ ಮಾಹಿತಿಯನ್ನು ಕೇಳಿದಾಗ ಅವರೇ ಹೇಳ್ತಾರೆ, ಯಾವ ಅಧಿಕಾರಿಗಳು ನಮ್ಮನ್ನು ಕೇಳಿಲ್ಲ, ನಮ್ಮನ್ನು ಮಾತಾಡಿಸಿಲ್ಲ, ಕಚೇರಿಯಲ್ಲಿ ಕೂತ್ಕೊಂಡು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತಕ್ಕಂಥದ್ದು ಒಂದು ಆರೋಪ. ಅಲ್ಲಿ ವಾಸ್ತವ ನೋಡಿಬಿಟ್ರೆ ನಿಜವಾಗ್ಲೂ ಇವರೇ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಅನ್ಕೋಬೋದು. ನಿಮಗೆ ಅದು ಉತ್ಪ್ರೇಕ್ಷೆ ಅಂತ ಅನ್ಬೋದು, ಬಟ್ ವಾಸ್ತವ ಅದು ಆ್ಯಕ್ಚುಲಾಗಿ. ಯಾಕಂದ್ರೆ ನಾವು ಫೀಲ್ಡ್ಗೆ ಹೋದಾಗ ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ, ಕೆರೆಗಳಲ್ಲಿ ನೀರಿನ ಸಮಸ್ಯೆ, ಜಾನುವಾರುಗಳು ಭಾಳ ಸಮಸ್ಯೆ, ಸುಳಿಲು ಸಿಕ್ಕಾಕೊಂಡಿದ್ದಾರೆ. ಬಿತ್ತನೆ ಆಗಿಲ್ಲ, ಬಿತ್ತನೆ ಆಗಿರ್ತಕ್ಕಂಥ ಬೆಳೆಗಳು ಒಣಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ಗಂಟ ಉಸ್ತುವಾರಿ ಮಂತ್ರಿ ಇರ್ಬೋದು ಅಥವಾ ರೆವಿನ್ಯೂ ಮಂತ್ರಿಗಳು ಜಿಲ್ಲೆಗೆ ಬಂದು ಹೋಗಿದ್ದಾರೆ. ಯಾವ್ದಾದ್ರು ಒಂದು ತಾಲೂಕಿಗೆ ಹೋಗೋಣ ಅಥವಾ ರೈತ ಮುಖಂಡರನ್ನ ಕರೆದು ಅಥವಾ ರೈತರು ಮಾತಾಡಿ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡೋಣ, ಅದು ಆಗಲಿಲ್ಲ. ಅದು ಬಂದರು, 2-3 ಜಿಲ್ಲೆ ಸೇರಿ ಮೀಟಿಂಗ್ ಮಾಡಿದ್ರು, ಸದ್ಯಕ್ಕೆ 5 ಕೋಟಿ ಈ ಜಿಲ್ಲೆಗೆ ಕೊಟ್ಬಿಡಿ ಅಂತಕ್ಕಂಥ ಮಾತಾಡೋದ್ರು. ನೋಡಿ, ಅವರೊಬ್ಬ ಹಿರಿಯ ರಾಜಕಾರಣಿ. 1063 ಗ್ರಾಮಗಳಿದೆ, ಅದರಲ್ಲಿ 947 ರೆವಿನ್ಯೂ ಹ್ಯಾಬಿಟೇಟ್ ಇದೆ. ಹೇಗಿದೆ ಪರಿಸ್ಥಿತಿ ಅಂತಂದರೆ, ಅಟ್ಲೀಸ್ಟ್ ಒಂದು ರೈತರು ಕರೆದು ಮಾತಾಡೋಣ, ಪ್ರವಾಸ ಮಾಡೋಣ, ಅಧಿಕಾರಿಗಳಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೊಡೋಣ ಅಂತಕ್ಕಂಥ ಒಂದು ಸಂವೇದನಶೀಲನೆ ಯಾರು ಸೂಕ್ಷ್ಮತೆ ಆ ಹಿರಿಯ ರಾಜಕಾರಣಿಗೆ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ನೋವಾಗ್ತಿದೆ. ಆ್ಯಕ್ಚುಲಿ ಅಂಥ ಅವರೊಬ್ಬ ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನಾವು ಮಾತಾಡಬಾರ್ದು, ಆದರೂ ಭಾಳ ನೋವಿಂದ ನಾನು ಮಾತಾಡ್ತಾ ಇದ್ದೀನಿ. ಅವರ ನಡವಳಿಕೆ 2-3 ಜಿಲ್ಲೆ ಕರೆದು ಮೀಟಿಂಗ್ ಮಾಡಿ 5 ಕೋಟಿ ಕೊಟ್ಬಿಟ್ರಿ ಅಂತ ಮಿಟಿಗೇಷನ್ಗೆ ಅಂತ ಹೇಳೋಗೋದು, ಅದು ಸಮಂಜಸನ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಈ ರಾಜ್ಯದಲ್ಲಿ 85% ರೈತರಿದ್ದಾರೆ, ಅದು ಸಣ್ಣ ಹಿಡುವಳಿದಾರರಿದ್ದಾರೆ. ಒಂದು 60ರಿಂದ 70, ಒಂದು 3-4 ಕೋಟಿ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಸರ್ಕಾರ ಬಂದು 1.5 ತಿಂಗಳಾಯಿತು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಹೆದರ್ಕೊಂಡು ವರದಿ ಕೊಡೋಕ್ಕೆ ಹೋಗ್ತಾರೆ. ತಪ್ಪೇನಿಲ್ಲ, ಅವ್ರ ರಾಜಕೀಯ ವ್ಯವಸ್ಥೆ ನಾವು ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದರೆ ಒಬ್ಬ ಕೃಷಿ ಮಂತ್ರಿನ ನೇಮಕ ಮಾಡ್ಕೋಬೇಕು. ಮುಂಗಾರು ಬರ್ತಾ ಇದೆ, ಸಮಸ್ಯೆ ಇದೆ, ಬೀಜದ್ದು ಗೊಬ್ಬರದ್ದು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಕೇಂದ್ರ ಜೊತೆ ಹೇಗೆ ನಾವು ಸಾಮತವನ್ನು ಸಾಧಿಸಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಇಲ್ವಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ ನಾನು. ಮೂರನೇ ವಿಷಯ, ಇಲ್ಲಿರ್ತಕ್ಕಂಥ ಶಾಸಕರುಗಳು ಮೊಣಕಾಲ್ಮೂರಿಗೆ ಹೋದಾಗ ಅಲ್ಲಿ ಗೋಪಾಲಕೃಷ್ಣ ಶಾಸಕರು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಊರುಗಳಿಗೆ ಹೋದರೆ ನಿಜವಾಗ್ಲೂ ಭಾಳ ನೋವಾಗ್ತದೆ ರೀ. ಒಂದು ದಿವಸ ಭೇಟಿ ಕೊಡೋಣ, ಅಟ್ಲೀಸ್ಟ್ ಆ ಭಾಗದ ಜನರನ್ನ ಕರೆದು ಮಾತಾಡೋಣ, ಅಧಿಕಾರಿಗಳ ಸಭೆ ತೊಗೊಳ್ಳೋಣ. ಯಾವ ಕೆಲಸನೂ ಮಾಡಲಿಲ್ಲ. ಸರ್ಕಾರಕ್ಕೆ ಒತ್ತಾಯನಾದ್ರು ಮಾಡಬೇಕಲ್ವ, ಅಟ್ಲೀಸ್ಟು ಬರವನಾರು ಗೋಷ್ಠಿ ಮಾಡಿ ನಮ್ಮ ತಾಲೂಕಿಂದ, ಆ ಕೆಲಸನೂ ಆಗಲಿಲ್ಲ. ಇವತ್ತು ಅದಾದಮೇಲೆ ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ. ಮೈನರ್ ಇರಿಗೇಷನ್ ಇಂಜಿನಿಯರ್ ಮೀಟ್ ಮಾಡಿ ಕೆರೆಗಳ ಬಗ್ಗೆ ಮಾಹಿತಿ ತೆಗೆದುಕೊಂಡ್ವಿ. ವಾಟರ್ ಸ್ಟೇಟ್ ಡೆವಲಪ್ಮೆಂಟ್ಲಿ ಯಾವ ರೀತಿ ಕೆಲಸಗಳಾಗ್ತಿದೆ ಅಂತ ತಗೊಂಡ್ಕೊಂಡ್ವಿ. ಕೃಷಿ ಬಗ್ಗೆ ಏನಾಗಿದೆ, ಫಸಲ್ ವಿಮೆ ಯೋಜನೆ ಆಗಿದೆ, ಯೋಜನೆಗಳು ಯಾವ ರೀತಿ ಅನುಷ್ಠಾನ ಆಗಿದೆ. ನಾವು ಒತ್ತಾಯ ಮಾಡಿದ್ವಿ ರೈತ ಮೋರ್ಚಾದ ಪರವಾಗಿ ಮತ್ತು ಈ ಜಿಲ್ಲೆಯ ರೈತರ ಪರವಾಗಿ ನಾವೇನು ಒತ್ತಾಯ ಮಾಡ್ತಾಯಿದ್ವಿ ಅಂತಂದರೆ, ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಬರವನ್ನು ಸರಿಯಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕು. ನಾನು ಅಕ್ಟೋಬರ್ ಬರ ಡಿಕ್ಲೇರ್ ಮಾಡ್ತೀನಿ, ನವಂಬರಲ್ಲಿ ಬರ ಡಿಕ್ಲೇರ್ ಮಾಡ್ತೀನಿ, ಆಮೇಲೆ ರೈತರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಖಂಡಿಸ್ತೀವಿ. ಜೊತೆಗೆ ಇವರಲ್ಲಿ ಯಾವ ಕ್ಲಾರಿಟಿನೂ ಇಲ್ಲ.
ನಾವು ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥ ಯಾವ ಕ್ಲಾರಿಟಿನಿಲ್ಲ, ಅದನ್ನು ನಾವು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಇನ್ನೊಂದು ವಾರ ಅಥವಾ 10 ದಿವಸದಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ ಇಮಿಡಿಯೇಟಾಗಿ ಅವರವ್ರ ಅಕೌಂಟಿಗೆ 25,000 ರೂಪಾಯಿನ ಹಾಕಬೇಕು. ಮುಂದಿನ ಹಂತದಲ್ಲಿ ಅವರು ತಗೊಂಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ಮೂರನೇದು NDRF SRF ಗೈಡ್ಲೈನ್ಸ್ ಏನಿದೆ ಅಲ್ಪಾವಧಿ ಬೆಳೆಗೆ, ನೀರಾವರಿ ಬೆಳೆಗೆ ಮತ್ತು ತೋಟಗಾರಿಕೆ ಬೆಳೆಗೆ, ಅದಕ್ಕೆ ಯಡಿಯೂರಪ್ಪನವರು ನೇತೃತ್ವ ಇದ್ದಾಗ 26,000 ಒಂದೊಂದು ಹೆಕ್ಟೇರ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ ರೀತಿಯಾಗಿ ಇವರು 10,000 ಎಕ್ಸ್ಟ್ರಾ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಮಾಧ್ಯಮದವ್ರ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಬೇಜವಾಬ್ದಾರಿ ಅವ್ರ ಮನುಷ್ಯರು ಅಂತಕ್ಕಂಥ ನೋಡ್ತಕ್ಕಂಥ ಯಾವ ಮನೋಭಾವನೆ ಇವತ್ತಿನ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಅವ್ರ ಮನುಷ್ಯರು ಅಂತಲೇ ಅವ್ರನ್ನ ಮಾತಾಡ್ಸಿಲ್ಲ ರೀ. ಇಷ್ಟು ದಿವಸ ಆದ್ರೂ ನಾವು ರೈತ ಮೋರ್ಚಾದವ್ರು, ರಾಜ್ಯ BJP, ಜಿಲ್ಲಾ BJP ಅವರು ಇವತ್ತು ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಖುದ್ದು ವಿಚಾರಿಸ್ದಾಗೆ ಗೊತ್ತಾಯಿತು ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಜನಪ್ರತಿನಿಧಿನೂ ಬಂದಿಲ್ಲ. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು 7 ಗಂಟೆ ಏನು ಬೆಳೆ ಬೆಳಿಬೇಡಿ ಅಂದರೆ ಅವ್ರು ಬದುಕೋದಂಗೆ. ಈಗ ಆಲ್ರೆಡಿ 3,000 ಜನ ಸತ್ತೋಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು. ಏನು DK ಶಿವಕುಮಾರ್ ಉದ್ದೇಶ ಅಂದರೆ ಅದು 6,000 ಮಾಡಬೇಕು ಅಂತಲಾ? ಹೌದಾ ಇಲ್ಲ? ಸೊ ಆ ಥರ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರ್ದು. ಅವರು ಒಂದು ತಂಡ ನಿಯೋಜನೆ ಮಾಡಿ, ಮಂತ್ರಿಮಂಡಲ ರಚನೆ ಮಾಡಿ, ಜಿಲ್ಲೆಗಳಿಗೆ ಕಳಿಸಿ ಕೆಲಸ ಮಾಡ್ರಪ್ಪ, ನೀವು ಫೀಲ್ಡ್ಗೆ ಹೋಗಿ ರೈತರಿಗೆ ಮಾನಸಿಕ ಸ್ಥೈರ್ಯ ತುಂಬಿ ಅಂತಕ್ಕಂಥ ವಿಷಯವನ್ನು ಅವ್ರು ಮಾತಾಡಬೇಕು. ಅವ್ರು ಬ್ಯುಸಿ ಇದ್ದಾರೆ. ಅವರು ರಿಯಲ್ ಎಸ್ಟೇಟ್ಲಿ ಇರ್ತಕ್ಕಂಥ ಆಸಕ್ತಿ ಪಾಪ ರೈತರ ಮೇಲೆ ಹೆಂಗೆ ಬರ್ಬೇಕು ಹೇಳಿ ಅವ್ರಿಗೆ. ಬರ ಪರಿಸ್ಥಿತಿ ಅಧ್ಯಯನದ ಪ್ರವಾಸದಲ್ಲಿ ಡಾಕ್ಟರ್ ನವೀನ್ ಕುಮಾರ್ ಜೊತೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ರಾಜೇಶ್ ಬುರುಡೆಕಟ್ಟೆ, ಚಿತ್ರದುರ್ಗ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಗೂಳಿಹಟ್ಟಿ ಜಗದೀಶ್, ಹೊಸದುರ್ಗ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಮನುಕುಮಾರ್, ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪಾಟೀಲ್, ಕಾರ್ಯದರ್ಶಿ ಈಶ್ವರ್, ಹಿರಿಯೂರು ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾದ ಮನೋಹರ್, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಗೋವಿಂದರಾಜು, ಚಿತ್ರದುರ್ಗ ನಗರ ಬಿಜೆಪಿ ಅಧ್ಯಕ್ಷ ಲೋಕೇಶ್, ಗ್ರಾಮೀಣ ಘಟಕದ ಅಧ್ಯಕ್ಷರಾದ ನಾಗರಾಜ್, ಜಿಲ್ಲಾ ಬಿಜೆಪಿ ವಕ್ತಾರರಾದ ನಾಗರಾಜ್ ಬೇದ್ರೆ ಮತ್ತು ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು ತಾಲೂಕು ಮಂಡಲ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಹಲವರು ಜೊತೆಗಿದ್ದರು.